ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಕತ್ಲೆ ಆದ್ಮೇಲೆ ಸೂಜಿ ಹುಡ್ಕಕ್ ಹೋದ್ರಂತೆ. ಅಕ್ಕ ಅಕ್ಕ ಅಕ್ಕ, ಏನೋ ರಾಮು, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ಯಾ? ಹುಷಾರಾಗಿದ್ಯಾ ತಾನೆ? ಅಯ್ಯೋ ಹುಷಾರಾಗೇ ಇದೀನಕ್ಕ. ಮತ್ತೆ ನನ್ನ ಹಾಲ್ ಟಿಕೆಟ್ ನೀನೇನಾದ್ರು ನೋಡಿದ್ಯಾ ಅಕ್ಕ? ಚೆನ್ನಾಗಿ ಕೇಳ್ತೀಯ ಕಣೋ ರಾಮು. ಅಲ್ಲ, ಪರೀಕ್ಷೆ ಕೂತಿರೋನು ನೀನು, ಓದ್ಬೇಕಾದವನು ನೀನು. ಹಾಲ್ ಟಿಕೆಟ್ನ ಜೋಪಾನವಾಗಿ ಇಟ್ಕೊಳ್ಳೋದಲ್ವಾ? ಈಗೇನ್ ಮಾಡ್ತೀಯಾ? ಎಲ್ಲಿಟ್ಟೆ ಅಂತ ಚೆನ್ನಾಗಿ ಜ್ಞಾಪಿಸ್ಕೊ. ಎಲ್ಲೂ ಹೋಗಲ್ಲ, ಇಲ್ಲೇ ಎಲ್ಲೋ ಇರುತ್ತೆ. ಮೊನ್ನೆ ಎಲ್ಲ ಈ ಪುಸ್ತಕದ ಕೆಳಗೆ ಇತ್ತಲ್ಲಕ್ಕ, ನೆನ್ನೆಯಿಂದ ಕಾಣಿಸ್ತಿಲ್ಲ ಅಕ್ಕ. ಈಗ ಏನ್ ಮಾಡ್ಲಿ ನಾನು? ಅಲ್ವೋ ರಾಮು, ನಿನ್ನೆ ಹಾಲ್ ಟಿಕೆಟು ನೀನು ಕಳ್ಕೊಂಡಿರೋದು. ನಿನ್ನೆಯಿಂದಾನೇ ಕಾಣ್ತಿಲ್ಲ ಅಂತ ಬೇರೆ ಹೇಳ್ತಾ ಇದೀಯಾ. ಇವತ್ತು ಹುಡ್ಕಕ್ ಶುರು ಮಾಡಿದ್ಯಲ್ಲ, ಕತ್ಲಾದ್ಮೇಲೆ ಸೂಜಿ ಹುಡ್ಕಕ್ ಹೋದ್ರಂತೆ ಅನ್ನೋ ಹಾಗೆ ನಿನ್ ಬುದ್ಧಿಗೆ ಏನ್ ಹೇಳ್ಬೇಕು ಅಂತ ನನ್ಗೆ ತೋಚ್ತಾ ಇಲ್ಲಪ್ಪ. ಅಕ್ಕ ಅಕ್ಕ ಅಕ್ಕ, ಏನಕ್ಕ ನಿನ್ ಕೈನಲ್ಲಿ ಕರ್ಚೀಫ್ ತರ ಮಡ್ಸಿಟ್ಕೊಂಡಿದ್ಯಲ್ಲ? ಅದೆಲ್ಲ ನಿನಗ್ ಸಂಬಂಧಪಟ್ಟಿಲ್ಲ ಬಿಡಪ್ಪ. ಅಕ್ಕ ಸುಮ್ನಿರಕ್ಕ, ಕೊಡಕ್ಕ ಸಾಕು. ಸುಮ್ನಿರ. ಅಬ್ಬಾ, ಇದೇ ನನ್ನ ಹಾಲ್ ಟಿಕೆಟು. ಸದ್ಯ ಸಿಕ್ತಲ್ಲ, ಮಧ್ಯಾಹ್ನನೇ ಪರೀಕ್ಷೆ. ಅದ್ಯಾಕಕ್ಕ ನೀನ್ ಇಟ್ಕೊಂಡು ಅದನ್ನ ಕೊಡಕ್ ಇಷ್ಟೊಂದು ಸತಾಯಿಸ್ತಾ ಇದೆಯಲ್ಲ? ನಿಂಗೆ ಸ್ವಲ್ಪ ಬುದ್ಧಿ ಬರ್ಲಿ ಅಂತ, ಜವಾಬ್ದಾರಿನೂ ಹಾಗೆ ಬರ್ಲಿ ಅಂತ. ಅದಕ್ಕೆ ನನ್ನ ಹಾಲ್ ಟಿಕೆಟ್ ತಗೊಂಡ್ಬಿಡೋದಾ? ಎಂತ ಬುದ್ಧಿ ಅಕ್ಕ ನಿಂದು. ಭಾವ ಬರ್ಲಿ, ನ್ಯಾಯ ಕೇಳೇ ಬಿಡೋಣ, ನೀನ್ ಮಾಡಿದ್ ಸರಿನಾ ಅಂತ. ಓಹೋ, ಪರವಾಗಿಲ್ಲಪ್ಪ, ತುಂಬಾನೇ ಮುಂದುವರೆದಿದ್ಯಾ. ಯಾವಾಗ ಬರ್ಬೇಕಪ್ಪ ನಾನು ಕೋರ್ಟ್ಗೆ ನಿನ್ ನ್ಯಾಯ ತೀರ್ಮಾನ ಕೇಳಕ್ಕೆ? ಹೋಗಕ್ಕ, ನೀನ್ ಮಾಡಿದ್ ಸರಿನಾ ಹೇಳಕ್ಕ. ಅಲ್ವೋ ರಾಮು, ನಿನ್ನೆ ಬೆಳಿಗ್ಗೆ ನಿನ್ ರೂಮ್ ಕಸ ಗುಡಿಸ್ತಿದ್ದಾಗ ಮುದುರಿ ಉಂಡೆ ಮಾಡಿ ಹಾಕಿದ ಪೇಪರ್ಗಳ ಜೊತೆಲಿ ಈ ಹಾಲ್ ಟಿಕೆಟ್ ಉಂಡೆನೂ ಸಿಕ್ತು ಕಣೋ. ನೀರೊಳಗೆ ಹಾಕ್ತಿದ್ದೋಳು, ಹೇಗಾದ್ರಾಗ್ಲಿ ಎಲ್ಲ ಪೇಪರ್ಗಳನ್ನು ಒಂದ್ಸಲ ನೋಡೇ ಹಾಕ್ಬಿಡೋಣ ಅಂತನ್ಬಿಟ್ಟು ಬಿಡಿಸಿ ನೋಡ್ತಿದ್ದಾಗ ನಿನ್ನ ಹಾಲ್ ಟಿಕೆಟ್ ಉಂಡೆನೂ ಸಿಕ್ತು. ಅಯ್ಯೋ ರಾಮು, ಪರೀಕ್ಷೆದು ಯಾಕೆ ಹೀಗೆ ಬಿಸಾಕಿದಾನೋ ಅಂತ ಎತ್ತಿಟ್ಟೆ. ಅದೇ ತಪ್ಪಾಗೋಯ್ತು ನೋಡು. ನೀನು ಏನೇನು ಮಾತಾಡ್ತಿದ್ಯೋ, ಕೋರ್ಟು, ಭಾವ ಬರಲಿ, ಅದು ಇದು ಅಂತ. ಈ ಕಾಲನೇ ಹೀಗೆ ಅಂತ ಕಾಣುತ್ತೆ. ಹೋಗು. ಹೌದಕ್ಕ, ಸಾರಿ ಅಕ್ಕ, ಸಾರಿ. ಪ್ಲೀಸ್ ಅಕ್ಕ, ಅಳಬೇಡ. ನಂದೇ ತಪ್ಪಾಯ್ತಕ್ಕ. ಯಾವುದೋ ಜ್ಞಾನದಲ್ಲಿ ವೇಸ್ಟ್ ಪೇಪರ್ ಜೊತೆನಲ್ಲಿ ಹಾಲ್ ಟಿಕೆಟ್ನು ಇಟ್ಬಿಟ್ಟೆ. ಅಯ್ಯೋ ಬಯ್ಯಪ್ಪ, ಬಿಡು. ಎಂಥ ಕೆಲಸ ಮಾಡ್ದೆ ಅಕ್ಕ. ಪ್ಲೀಸ್, ಎಲ್ಲ ಮರ್ತು. ಅಕ್ಕ ಅಕ್ಕ ಪ್ಲೀಸ್, ನೀನ್ ನಗಕ್ಕ. ಆಯ್ತು, ಹೋಗ್ಲಿ ಬಿಡು. ಹೇಳು. ಈಗ ಮುಂದೆ ಹೀಗಾಗದೆ ಇರೋ ಹಾಗೆ ಎಲ್ಲ ವಿಷಯಗಳಲ್ಲೂ ಸ್ವಲ್ಪ ಎಚ್ಚರವಾಗಿರಪ್ಪ, ಆಯ್ತಾ? ಸರಿ ಅಕ್ಕ. ಅಕ್ಕ, ಮತ್ತೆ ಆವಾಗ್ಲೇ ನೀನೊಂದು ಗಾದೆ ಹೇಳ್ದಿಯಲ್ಲ, ಕತ್ಲೆ ಆದ್ಮೇಲೆ ಸೂಜಿ ಹುಡ್ಕಕ್ ಹೋದ್ರು ಅನ್ನೋ ಹಾಗೆ ಅಂತ. ಏನಕ್ಕ ಹಾಗಂದ್ರೆ? ಗಾದೆನೇ ಅರ್ಥ ಹೇಳುತ್ತಲ್ಲ, ಕತ್ಲೆ ಆದ್ಮೇಲೆ ಸೂಜಿ ಹುಡ್ಕಕ್ ಹೋದ್ರಂತೆ ಅಂತ. ಅದೇನೋ ಅರ್ಥ ಆಯ್ತಕ್ಕ, ಆದ್ರೆ ಅಂತರ ಅರ್ಥ ಆಗ್ಲಿಲ್ಲ ಅಷ್ಟೆ. ಏನಕ್ಕ ಅದರ ಅಂತರ ಅರ್ಥ? ನೋಡೋ ರಾಮು, ಸೂಜಿ ಒಂದು ಸಣ್ಣ ವಸ್ತು ಅಲ್ವಾ, ಆದ್ರೆ ಅದು ಬಟ್ಟೆ ಹೊಲಿಯೋದಕ್ಕೆ ಬೇಕಾದ್ರೆ ಅದಿರಲೇಬೇಕು. ತುಂಬಾ ಮುಖ್ಯವಾದ್ದಲ್ವಾ? ಹೌದಕ್ಕ. ಮತ್ತೆ ಬಟ್ಟೆ ಹೊಲಿಯೋ ಸೂಜಿಗಳು ಚಿಕ್ಕದು, ದೊಡ್ಡದು, ತುಂಬಾ ಸಣ್ಣದು, ಹೀಗೆ ನಾನಾ ತರಹ ಇರುತ್ತಲ್ವಕ್ಕ? ಅಷ್ಟೇ ಅಲ್ಲ, ಗುಂಡು ಸೂಜಿ, ಇಂಜೆಕ್ಷನ್ ಸೂಜಿ ಅಂತಲೂ ಸೂಜಿ ನಾನಾ ತರಹ ಉಪಯೋಗಕ್ಕೆ ಬರೋ ಮುಖ್ಯವಾದ ವಸ್ತು ಕಣೋ. ಮತ್ತೆ ಪೇಷಂಟ್ಗಳಿಗೆ ರಕ್ತ ತೆಗಿಯೋದಕ್ಕೊಂದು ಸೂಜಿ, ರಕ್ತ ಕೊಡೋದಕ್ಕೊಂದು ಸೂಜಿ, ಡ್ರಿಪ್ಸ್ ಹಾಕೋದಕ್ಕೊಂದು ಸೂಜಿ, ಹೀಗೆ ನಾನಾ ತರಹದ ಸೂಜಿಗಳನ್ನ ನೀನು ನೋಡಿಲ್ವಾ? ಹೌದಕ್ಕ. ಸೂಜಿ ಇಲ್ದಲೇ ಇದ್ರೆ ಟೈಲರ್ ಕತೆ ಏನು? ಗುಂಡ್ ಸೂಜಿ ಇಲ್ದಲೆ ಹೋದ್ರೆ ಅದನ್ನ ಬಳಸೋ ಪೇಪರ್ ಪಿನ್ ಮಾಡೋರ್ ಕತೆ ಏನು? ಇಂಜೆಕ್ಷನ್ ಸೂಜಿ ಇಲ್ದಲೇ ಇದ್ರೆ ರೋಗಿಗಳ ಕತೆ ಏನಕ್ಕ? ಇಂಥ ಮುಖ್ಯವಾದ ವಸ್ತುನ ಬೇಜವಾಬ್ದಾರಿಯಿಂದ ಕಳೆದು ಹಾಕಿಬಿಟ್ಟು ಬೆಳಕಿರೋವಾಗಲೇ ಅಲ್ಲೇ ಎಲ್ಲೋ ರಸ್ತೆಯಲ್ಲೋ ಎಲ್ಲೆಲ್ಲೋ ಇಟ್ಬಿಟ್ಟು ಅದನ್ನ ಕತ್ಲಾದ್ಮೇಲೆ ಹುಡ್ಕಕ್ ಹೋದ್ರೆ ಏನಾಗುತ್ತೆ ಹೇಳು? ಸಿಗುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇರಲ್ಲ. ತುಂಬಾ ಕಷ್ಟ ಅಂತೂ ಆಗತ್ತಕ್ಕ. ಬ್ಯಾಟ್ರಿ, ಕ್ಯಾಂಡ್ಲು, ಲೈಟು, ಅದು ಇದು ಅಂತ ಏನಾದರೂ ತಗೊಂಡು ಹೋಗಿ ಹುಡುಕಬಹುದೇನೋ. ಸಿಕ್ಕಿದ್ರೂ ಸಿಗಬಹುದು, ಸಿಗದೇನೂ ಇರಬಹುದು. ಆದರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯ ಅಂದರೆ, ಯಾವುದೇ ವಸ್ತು ಸಣ್ಣದಾಗ್ಲಿ ದೊಡ್ಡದಾಗ್ಲಿ
ಬೇಜವಾಬ್ದಾರಿಯಿಂದ ಎಲ್ಲಂದ್ರಲ್ಲಿ ಅದನ್ನು ಇಡಬಾರ್ದು, ಕಳಿಬಾರ್ದು. ಒಂದು ವೇಳೆ ಕಳೆದಾಗ್ಲೂ ಆ ವಸ್ತುನ ತಕ್ಷಣ ಹುಡ್ಕೋ ಪ್ರಯತ್ನ ಮಾಡಬೇಕು ಅಲ್ವೇನಕ್ಕ? ಇಲ್ದಲೇ ಇದ್ರೆ ಇಲ್ಲದ ಅಪಾರ್ಥ ಅನರ್ಥಗಳಿಗೂ ಕಾರಣ ಆಗ್ಬಿಡುತ್ತೆ ಅಲ್ವೇನಕ್ಕ? ಅಷ್ಟೇ ಅಲ್ಲಪ್ಪ, ಆ ವಸ್ತುನ ಹುಡುಕು ಕೊಟ್ಟವ್ರನ್ನೇ ಅನುಮಾನಿಸ್ಬಿಡ್ತಾರೆ ಕೆಲವರು. ಆಮೇಲೆ ನ್ಯಾಯ, ಕೋರ್ಟು, ಕಥೆ ಅಂತೆಲ್ಲ. ಅಕ್ಕ ಸಾಕಕ್ಕ ನೀನ್ ಚುಡಾಯಿಸಿದ್ದು. ತಮಾಷೆ ಮಾಡ್ದೆ ಕಣೋ. ಮತ್ತೆ ರಾಮು, ಕತ್ಲೆ ಆದ್ಮೇಲೆ ಸೂಜಿ ಹುಡ್ಕಕ್ ಹೋದ್ರಂತೆ ಅನ್ನೋ ಗಾದೆಲಿ ನಾವು ಯಾವಾಗಲೂ ಸಮಯ ಪ್ರಜ್ಞೆ ಇಟ್ಕೊಂಡು ಯಾವಾಗ ಏನು ಕೆಲಸ ಮಾಡಬೇಕು ಆಗಲೇ ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಅಂಶ ಎಷ್ಟು ಚೆನ್ನಾಗಿ ಮನದಟ್ಟಾಗುತ್ತಲ್ವಾ. ಮತ್ತು ಕೆಲವ್ರು ಇರ್ತಾರೆ ಕಣೋ, ಅವರು ಪದಾರ್ಥಗಳನ್ನು ಎಲ್ಲಿಟ್ಟಿರಬೇಕು ಅಲ್ಲೇ ಜೋಪಾನವಾಗಿಡ್ತಾರೆ. ಹುಡ್ಕೋ ಪ್ರಶ್ನೆನೇ ಬರಲ್ಲ ಜಾಸ್ತಿ, ಅಲ್ಲೇ ಸಿಕ್ಕಬೇಕು ಅಷ್ಟು ಅಚ್ಚುಕಟ್ಟಿನಿಂದ ಇಟ್ಟಿರ್ತಾರೆ. ನೀನ್ ನೋಡಿದ್ಯಾ? ಹ್ಞೂ ಕಣಕ್ಕ, ಬಹಳ ಜನ ನೋಡಿದ್ದೀನಿ. ಅಕ್ಕ, ಸೂಜಿನ ಯಾವಾಗ ಹುಡುಕ್ಬೇಕೋ ಆವಾಗ್ಲೇ ಹುಡುಕ್ಬೇಕು ಅಂತಾರಲ್ಲ, ಹಾಗೆ ಇದು. ಹಾಗೆ ಇಲ್ಲದೆ ಇದ್ರೆ ವೃಥಾ ಕಷ್ಟ ಪಡ್ಬೇಕಾಗತ್ತೆ ಅಷ್ಟೇ. ಮುಖ್ಯ ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೇಕಲ್ವನಕ್ಕ? ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ಕೆಲಸ ಮಾಡಬೇಕೋ ಹಾಗೆ ಮಾಡಬೇಕು ಅಂತ. ಇದು ಮನುಷ್ಯರ ವರ್ತನೆ, ಮಾತುಗಾರಿಕೆಗೂ ತುಂಬಾ ಅನ್ವಯಿಸುತ್ತೆ ಕಣೋ. ಹೌದಕ್ಕ. ಇನ್ಮೇಲೆ ನಾನು ಸಂದರ್ಭಕ್ಕೆ ತಕ್ಕ ಹಾಗೆ ಮಾತಾಡ್ತೀನಿ, ಓಕೆನಾಕ್ಕ? ನಿನ್ ಓಕೆ ಇಲ್ಲ ಹಾಗಿರ್ಲಿ. ಈಗ ಏನು ಸಮಯ ಸಂದರ್ಭ ಹೇಳು. ಈಗ ತಿಂಡಿ ಸಮಯ ಆಗ್ತಾ ಇದೆ ಕಣಕ್ಕ. ಸರಿಯಾಗಿ ಹೇಳಿದೆ ನೋಡು. ಇನ್ನೂ ತಿಂಡಿನೇ ಮಾಡಿಲ್ಲ ನಾನು. ಬೇಗ ಉಪ್ಪಿಟ್ಟು ಮಾಡ್ಬಿಡ್ತೀನಿ. ನೀನೊಂದು 4 ಈರುಳ್ಳಿ ಬೇಗ ಹೆಚ್ಚಿಕೊಟ್ಬಿಡ್ತೀಯ ಜಾಣ. ಅಕ್ಕ, ಇವತ್ತು ನನ್ನ ಪರೀಕ್ಷೆ ಸಂದರ್ಭ, ಓದ್ಕೊಳ್ಳೋ ಸಮಯ ಅಲ್ವಾ? ಹೌದಲ್ವಾ? ಹೋಗಪ್ಪ, ಓದ್ಕೋ ಹೋಗು. ಹಾಲ್ ಟಿಕೆಟ್ ಜೋಪಾನ. ಆಯ್ತಕ್ಕ. ಅಬ್ಬಾ, ಸದ್ಯ ಇವತ್ತಾದ್ರೂ ಈರುಳ್ಳಿ ಹೆಚ್ಚೋ ತಪ್ಪಲ್ಲ. ಇದೇ ಮಹಾ ಸುದಿನ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.